ನಮಸ್ಕಾರ ಎಲ್ರಿಗೂ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ಏನಪ್ಪಾ ಅಂದ್ರೆ ಈ ಒಂದು ಈಗಾಗಲೇ ತಾವು ಒಂದು 7ನೇ ಕಂತಿನ ಅಂದ್ರೆ ಫೆಬ್ರವರಿ ತಿಂಗಳ ಒಂದು 2,000 ರೂಪಾಯಿ ಅಮೌಂಟನ್ನು ತಾವು ಈ ತಿಂಗಳ 20, 21, 23 ಹೀಗೆ ದಿನಾಂಕಗಳು ನಿನ್ನೆ ಇವತ್ತು ಇನ್ನೂ ಕೂಡ ಜಮಾ ಆಗ್ತಾ ಇದ್ದಾವೆ 7ನೇ ಕಂತಿಂದು. ಆದರೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಏಕೆ ಬೆಲ್ ಬಟನ್ ಒತ್ತಬೇಕಂದ್ರೆ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಇಮಿಡಿಯೇಟ್ ಆಗಿ ತಮಗೆ ಅಂದರೆ ನಮ್ಮ ಚಾನಲ್ನಲ್ಲಿ ಪಕ್ಕಾ ನ್ಯೂಸ್ ಇರುತ್ತೆ, ಯಾವುದು ಫೇಕ್ ನ್ಯೂಸ್ ಇರೋದಿಲ್ಲ. ನಾನು ಎಲ್ಲ ಈ ಒಂದು ಯಾವ ಡಿಪಾರ್ಟ್ಮೆಂಟ್ದು ಒಂದು ಇನ್ಫಾರ್ಮೇಷನ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ತಗೊಂಡ್ಮೇಲೆ ನಾನು ವಿಡಿಯೋ ಮಾಡೋದು, ಅಲ್ಲಿವರೆಗೂ ನಾನು ಮಾಡೋದಿಲ್ಲ. ಮತ್ತೆ ಈ ಒಂದು ನಾನು ಫಸ್ಟ್ ಮಾಡಬೇಕು ಯಾವ ರೀತಿನೂ ನಾನು ವಿಚಾರ ಮಾಡೋದಿಲ್ಲ. ನಾನು ಫಸ್ಟ್ ಅದನ್ನು ಇನ್ಫಾರ್ಮೇಷನ್ ಕರೆಕ್ಟ್ ಕಲೆಕ್ಟ್ ಮಾಡಿದ್ಮೇಲೆ ಈ ಒಂದು ವಿಡಿಯೋಸ್ನ ಮಾಡೋದು. ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಈಗ ಏನಪ್ಪಾ ಸಿಹಿ ಸುದ್ದಿ ಅಂದ್ರೆ ಈಗ 8ನೇ ತಿಂಗಳ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ, ಫೆಬ್ರವರಿ ತಿಂಗಳ ಒಂದು ಕಂತನ್ನ, ಫೆಬ್ರವರಿ ತಿಂಗಳ ಅಮೌಂಟ್ ಅನ್ನ ನಿಮ್ಗೆ ನೆಕ್ಸ್ಟ್ ಮಂತ್ ಅಂದ್ರೆ ಮಾರ್ಚ್ 20, 21 ಈಗ ಹಾಕ್ತಾ ಇದ್ದಾರೆ. ಈಗ ಮಾರ್ಚ್ ತಿಂಗಳದು ಕೂಡ ಇದೇ ತಿಂಗಳು ನಿಮಗೆ ಈ ಒಂದು ಅಮೌಂಟ್ ಅನ್ನು ಹಾಕ್ತಾ ಇದ್ದಾರೆ. ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಎಲ್ಲ ಗೃಹಲಕ್ಷ್ಮಿಯರಿಗೆ. ಅದಕ್ಕಾಗಿ ಈ ಒಂದು ಮಾರ್ಚ್ ತಿಂಗಳದೇ ಅಮೌಂಟ್ ಕೂಡ ಇದೇ ತಿಂಗಳಲ್ಲಿ ಯಾಕೆ ಹಾಕ್ತಾ ಇದ್ದಾರೆ ಅಂದ್ರೆ ಈಗ ಎಲ್ರಿಗೂ ಗುರ್ತಿದೆ, ಈಗ ಎಲೆಕ್ಷನ್ ಅಂತೂ ಅನೌನ್ಸ್ಮೆಂಟ್ ಆಗಿದೆ, ಮತ್ತೆ ಮುಂದಿನ ತಿಂಗಳು ಲೋಕಸಭಾ ಎಲೆಕ್ಷನ್ಗಳಿದಾವೆ. ಅದಕ್ಕಾಗಿ ಒಂದು ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಅದು ಏನಾದರೂ ರೂಲ್ಸ್ ಅಡ್ಡ ಬರ್ಬೋದು. ಮತ್ತೆ ಮುಂದಿನ ತಿಂಗಳ ಎಲೆಕ್ಷನ್ ನಲ್ಲಿ ಒಂದು ಏನೋ ರಾಜ್ಯ ಸರ್ಕಾರದ ಈ ಒಂದು ಅಮೌಂಟ್ ಅನ್ನು ರಿಲೀಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಏನೋ ಒಂದು ಅವರು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಏನೋ ಒಂದು ಇರ್ಬೋದು. ಆದ್ರೆ ಅದೆಲ್ಲ ಡೀಟೇಲ್ಸ್ ನಾವು ಕೇಳಕ್ ಹೋಗಿಲ್ಲ. ಆದ್ರೆ ಈಗೊಂದು ಅಮೌಂಟ್ ಮಾತ್ರ ರಿಲೀಸ್ ಆಗಿದೆ. 8ನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳ ಹಾಕ್ತಾ ಇದ್ದಾರೆ. ಈಗ ಮೊದಲಿಗೆ 2 ಲಕ್ಷ ಜನಕ್ಕೆ ಈ ಒಂದು ಅಮೌಂಟ್ ಅನ್ನು, ಗೃಹಲಕ್ಷ್ಮಿ ಅಮೌಂಟ್ ಅನ್ನು ಹಾಕಿದ್ದಾರೆ. ಈಗ ಹಂತವಾಗಿ 8ನೇ ಈ ಒಂದು ಇನ್ನೊಂದು 5-6 ದಿವಸದಲ್ಲಿ ಮತ್ತೆ ಎಲ್ಲರೂ ಕೂಡ ನನಗ್ ಬಂದಿಲ್ಲ ಅನ್ಬೋದು. 1,18,00,000 ನೀವು ಟೋಟಲ್ ಆಗಿ ಈ ಒಂದು ಗೃಹಲಕ್ಷ್ಮಿಯರು ಇರೋದು 1,28,00,000 ಚಿಲ್ಲರೆ. ಆದ್ರೆ ಈ ಒಂದು 1,18,00,000 ಜನ ಗೃಹಲಕ್ಷ್ಮಿಯರಿಗೆ ಒಮ್ಮೆಲೆ ಅಕೌಂಟ್ ಗೆ ಕ್ರೆಡಿಟ್ ಮಾಡಕ್ ಆಗಲ್ಲ. ಹೀಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, ದಿನ 10 ಲಕ್ಷದವರೆಗೂ, ಮ್ಯಾಕ್ಸಿಮಮ್ ಡೈಲಿ 10 ಲಕ್ಷದವರೆಗೂ ಈ ಒಂದು ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾರೆ. 7ನೇ ತಿಂಗಳ ಅಮೌಂಟ್ ಕೂಡ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ನಿಮ್ಮ ಅಕೌಂಟ್ ಅನ್ನ ಕರೆಕ್ಟ್ ಚೆಕ್ ಮಾಡಿ, ನಿಮ್ಮ ಅಕೌಂಟ್ ಅನ್ನು KYC ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀವು ಬಂದಿಲ್ಲ ಅಂತ ಅಲ್ದಾಡೋ ಈ ಒಂದು ಸರ್ಕಾರಕ್ಕೆ ತಾವು ಈ ಒಂದು ಇದು ಮಾಡ್ಲಿಕ್ಕೆ ಬರಲ್ಲ. ಹಾಗೆ ಈ 8ನೇ ತಿಂಗಳ ಅಮೌಂಟ್ ಕೂಡ ನಿನ್ನೆ 2 ಲಕ್ಷ ಜನಕ್ಕೆ ಹಾಕಿದ್ದಾರೆ. ಮತ್ತೆ ಇವತ್ತು ಕೂಡ ಎಷ್ಟು ಇನ್ನೂ ಅಪ್ಡೇಟ್ ಬಂದಿಲ್ಲ, ಇವತ್ತು ಎಷ್ಟು ಜನಕ್ಕೆ ಹಾಕಿರ್ತಾರೆ. ಆದ್ರೆ ಈ ಒಂದು 1,12,000 ಜನಕ್ಕೆ ಒಂದೇ ಎಟ್ಟೇ ಟೈಮಲ್ಲಿ ಎಲ್ಲರ ಅಕೌಂಟಿಗೆ 2,000 ಹಾಕ್ಲಿಕ್ಕೆ ಆಗಲ್ಲ. ಅವ್ರದ್ದು ಅಕೌಂಟ್ ಸ್ವಲ್ಪ ಇದು ಇರುತ್ತೆ, ಲಿಮಿಟ್ ಇರುತ್ತೆ. ಅದಕ್ಕೆ ಡೈಲಿ 10 ಲಕ್ಷ ಜನಕ್ಕೆ, 5 ಲಕ್ಷ ಜನಕ್ಕೆ ಹೀಗೆ ಅಮೌಂಟ್ ಅನ್ನ ಡೆಬಿಟ್ ಮಾಡ್ತಾರೆ. ತಾವು ಈ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾದ್ರೆ ಮೊಬೈಲಲ್ಲಿ DBT ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ಇದರಲ್ಲಿ ನಿಮ್ಮ ಹೊಲದ್ದು ಕೂಡ ಅಮೌಂಟ್, ಇನ್ಶೂರೆನ್ಸ್ ಬಂದಿದ್ದು, ಮತ್ತೆ ಯಾವುದೇ ಒಂದು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆಗಳು ನಿಮ್ಮ ಅಕೌಂಟಿಗೆ ಅಮೌಂಟ್ ಬಂದಿತ್ತಂದ್ರೆ ಅದರಲ್ಲಿ ಎಲ್ಲ ಸ್ಟೇಟಸ್ ಅನ್ನು ತೋರಿಸುತ್ತೆ. ಹಾಗೆ ಏನಾದರೂ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೇನೆ ಅದಕ್ಕೆ. ಈಗ ಈ ಒಂದು ಭರ್ಜರಿ ನ್ಯೂಸ್ ಅನ್ನ ತಾವು ಮತ್ತೆ ಈಗ ಇವತ್ತೇ ಹಾಕ್ತಾರೆ ಅಂತ ನಾನು ಕಮೆಂಟ್ ಮೂಲಕ ಕೇಳಕ್ ಹೋಗಬೇಡಿ. ಈ ಒಂದು 5-6 ದಿವಸದಲ್ಲಿ ಎಲ್ಲರ ಅಕೌಂಟಿಗೆ ಬರುತ್ತೆ.
ಈಗ ಒಮ್ಮೆಲೆ ಇವರೆಲ್ಲರ ಅಕೌಂಟಿಗೆ ಒಂದು ದುಡ್ಡನ್ನು ಹಾಕೋಕೆ ಆಗೋದಿಲ್ಲ. ಅದಕ್ಕಾಗಿ ಅವರು ಡೈಲಿ 5 ಲಕ್ಷ 10 ಲಕ್ಷ ಒಂದು ಗೃಹಿಣಿಯರಿಗೆ ಗೃಹಲಕ್ಷ್ಮಿಯರಿಗೆ ಈ ಒಂದು ಅಮೌಂಟ್ ಅನ್ನು ಹಾಕ್ತಾರೆ. ಈಗ 7ನೇ ಕಂತಿನ ಅಮೌಂಟ್ ಆಲ್ರೆಡಿ ಎಲ್ಲರಿಗೂ ಕೂಡ ಬಂದಿದೆ ಅಂತ ತಿಳ್ಕೊತೀನಿ. ಯಾರಾದರೂ ಮಿಸ್ ಆಗಿದ್ರೆ ಅವರು ತಮ್ಮ ಅಕೌಂಟ್ ಅನ್ನು ಚೆಕ್ ಮಾಡ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ ತಮ್ಮ KYC ಅನ್ನು ಮಾಡ್ಕೊಂಡ್ಮೇಲೆ ತಾವು ನಿಮ್ಮ ಕಡೆ ಏನೂ ತಪ್ಪಿಟ್ಕೋಬೇಡಿ. ಯಾಕಂದ್ರೆ ಈ ಒಂದು ಅಮೌಂಟ್ ಸರ್ಕಾರ ಒಬ್ಬರದ್ದು ಅಕೌಂಟಿಗೆ ಇವ್ರ ಅಕೌಂಟಿಗೆ ಹೋಗಿದೆ ಇವ್ರ ಅಕೌಂಟ್ ಹೋಗಿದೆ ಅಂತ ಅವ್ರು ಎಂದೂ ನೋಡ್ಕೊಳೋದಿಲ್ಲ. ನೀವು ನಿಮ್ಮ ಕಡೆ ತಪ್ಪಿಟ್ಕೋಬೇಡಿ, ನಿಮ್ಮ ಅಕೌಂಟ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, KYC ಮಾಡ್ಕೊಳ್ಳಿ. ಹಾಗೆ ನೀವೊಂದು ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಂಕಿಗೆ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಏನಲ್ಲ. ಒಂದು ಹಾಫ್ ಆನ್ ಅವರ್ ನೀವು ಟೈಮ್ ಕೊಟ್ಟು ನಿಮ್ಮ ಬ್ಯಾಂಕಿಗೆ ಹೋಗಿ ಕರೆಕ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ ದುಡ್ಡು ಬರ್ತಾ ಇರುತ್ತೆ. ಒಂದು 5-6 ದಿವಸ ಹಿಂದಾದ್ರೂ ಆಗ್ಬೋದು, ಮುಂದಾದ್ರೂ ಆಗ್ಬೋದು, ಆದ್ರೆ ಎಲ್ಲರ ಅಕೌಂಟಿಗೆ ಬರುತ್ತೆ. ಯಾಕಂದ್ರೆ ನಿಮ್ಮ ಅಕೌಂಟಿಗೆ ಹಾಕ್ಬಾರ್ದು, ಅವ್ರ ಅಕೌಂಟಿಗೆ ಹಾಕ್ಬೇಕು, ಅವ್ರ ಅಕೌಂಟಿಗೆ ಹಾಕ್ಬಾರ್ದು, ನಿಮ್ಮ ಅಕೌಂಟಿಗೆ ಹಾಕ್ಬೇಕು. ಈ ತರ ಸರ್ಕಾರದಲ್ಲಿ ಯಾರು ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಇದು 5 ಲಕ್ಷ 10 ಲಕ್ಷ ಜನಕ್ಕೆ ಒಮ್ಮೆಲೆ ಒಂದು ಅಕೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಹೀಗೆ ಈ ಒಂದು NPCI ಮೂಲಕ ತಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಯಾವ ಬ್ಯಾಂಕಲ್ಲಿ ಇದೆ ಆ ಬ್ಯಾಂಕಿಗೆ ಬಂದು ಕ್ರೆಡಿಟ್ ಆಗ್ತವೆ. ಈಗ 8ನೇ ಕಂತಿನ ಕೂಡ ಈ ಒಂದು ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಈ ಒಂದು 8ನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳ ಮಾರ್ಚ್ ತಿಂಗಳ ಅಮೌಂಟ್ ಕೂಡ ಮಾರ್ಚ್ ತಿಂಗಳಲ್ಲೇ. ಈಗ ನೀವು ಟೋಟಲಿ ಹಿಂದೆಲ್ಲ ಈ ಟೈಪ್ ಆಗಿದ್ದಿಲ್ಲ. ಏನಪ್ಪಾ ಅಂದ್ರೆ ಈ ಒಂದು ಫೆಬ್ರವರಿ ತಿಂಗಳ ಅಮೌಂಟ್ ಮಾರ್ಚ್ ಅಲ್ಲಿ ಬರ್ತಿತ್ತು, ಮಾರ್ಚ್ ತಿಂಗಳ ಅಮೌಂಟ್ ಏಪ್ರಿಲ್ ಅಲ್ಲಿ ಬರ್ತಿತ್ತು. ಆದ್ರೆ ಈಗ ಏನಾಗಿದೆ, ಮುಂದಿನ ತಿಂಗಳ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಮಾರ್ಚ್ ತಿಂಗಳ ಅಮೌಂಟ್ ಮಾರ್ಚ್ ತಿಂಗಳಲ್ಲೇ ಹಾಕ್ತಾ ಇದ್ದಾರೆ. ಇವತ್ತು ಆಲ್ರೆಡಿ 30 ಇದೆ ಡೇಟು, ಆದ್ರೆ 29 ಇದೆ. 29 ಸಾರಿ, ಇವತ್ತು 29 ಇದೆ ಡೇಟು. ಅದಕ್ಕಾಗಿ ನಾಳೆ ಬರ್ಬೋದು, ಇಲ್ಲ ನೀವು ಮಾರ್ಚಲ್ಲಿ ಅಂದ್ರಿ ಮತ್ತೆ ನನಗೆ ಕ್ವಶನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾಳೆ 5 ತಾರೀಕು ತನಕ ಬರ್ಬೋದು, 10 ತಾರೀಕು ತನಕ ಬರ್ಬೋದು. ಮುಂದೆ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಒಂದು ನೀತಿ ಸಂಹಿತೆ ಜಾರಿಯಲ್ಲಿದೆ. ಆ ಟೈಮಲ್ಲಿ ಎಲ್ರಿಗೂ ಅಕೌಂಟ್ ಹಾಕ್ಲಿಕ್ಕೆ ಅವ್ರಿಗೆ ಏನಾದರೂ ಒಂದು ಸರ್ಕಾರದ ಲೆವೆಲಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಅಡೆತಡೆಗಳು ಇದ್ದಿರ್ಬೋದು. ಅದಕ್ಕಾಗಿ ಅವ್ರು ಅಡ್ವಾನ್ಸ್ ಹಾಕ್ತಾ ಇದ್ದಾರೆ. ಇದು ನಿಮ್ಗೆ ಚೆನ್ನಾಗಿ, ಇದೊಂದು ಗುಡ್ ನ್ಯೂಸ್ ಅಲ್ವಾ? ಅದಕ್ಕಾಗಿ ಈಗ ಒಂದೇ ತಿಂಗಳಲ್ಲಿ ಒಮ್ಮೆ 4,000 ಬಂದು, 7ನೇ ಕಂತು 8ನೇ ಕಂತು ಒಮ್ಮೆ 4,000 ಬಂದು. ಅದಕ್ಕಾಗಿ ಈ ಒಂದು ಗೃಹಲಕ್ಷ್ಮಿಯರಿಗೆ ಇದೊಂದು ಗುಡ್ ನ್ಯೂಸ್ ಇದೆ. ಹೀಗೆ ಗುಡ್ ನ್ಯೂಸ್ಗಳನ್ನು ಹೀಗೆ ಎಲ್ಲ ನಾನು ಕೊಡ್ತಾ ಇರ್ತೀನಿ. ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದೆ ಗುಡ್ ನ್ಯೂಸ್ ಜೊತೆ ಸಿಗ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ನಮಸ್ಕಾರ, ಶುಭವಾಗಲಿ.